ವಿಶ್ವದಾದ್ಯಂತ ಟಾಕ್ಸಿಕ್ ಸಿನಿಮಾ ಅಬ್ಬರ ಜೋರಾಗಿದೆ. ರಾಯನ ರೌದ್ರಾವತಾರಕ್ಕೆ ಫ್ಯಾನ್ಸ್ ಫುಲ್ ಫಿದಾ ಆಗಿದ್ದಾರೆ. ವಿಶ್ವದಾದ್ಯಂತ ಟಾಕ್ಸಿಕ್ ಸಿನಿಮಾ ಅಬ್ಬರ, ರಾಯನ ರೌದ್ರಾವತಾರಕ್ಕೆ ಫ್ಯಾನ್ಸ್ ಫುಲ್ ಫಿದಾ. ಟಾಕ್ಸಿಕ್ಗೆ ಬೆಂಗಳೂರು ರೆಡ್ ಕಾರ್ಪೆಟ್ ಹಾಸಿದೆ. ಯಶ್ ಎಂಟ್ರಿಗೆ 90 ಕೋಟಿ ಕಲೆಕ್ಷನ್ ಆಗಿದೆ. ಮೊದಲ ದಿನವೇ ಟಾಕ್ಸಿಕ್ ಅಬ್ಬರದ ಗಳಿಕೆ ಮಾಡಿದೆ. ಫ್ಯಾನ್ಸ್ ಶೋ ಮತ್ತು ಮಾರ್ನಿಂಗ್ ಶೋ ದಾಖಲೆಯನ್ನೇ ಮಾಡಿದೆ. ಅಡ್ವಾನ್ಸ್ ಬುಕಿಂಗ್ನಲ್ಲೂ ಕೂಡ ಟಾಕ್ಸಿಕ್ ರೆಕಾರ್ಡ್ ಬ್ರೇಕ್ ಮಾಡಿದೆ. ಮುಖ್ಯ ಚಿತ್ರಮಂದಿರಗಳ 5 ಶೋಗಳು ಹೌಸ್ಫುಲ್ ಆಗಿದ್ದು, ಟಾಕ್ಸಿಕ್ಗೆ ಪಾಸಿಟಿವ್ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ. ಕರ್ನಾಟಕದ ಬೇರೆ ಸೆಂಟರ್ಗಳಲ್ಲೂ ಕೂಡ ಟಾಕ್ಸಿಕ್ ಕ್ರೇಜ್ ಹೆಚ್ಚಾಗಿದ್ದು, ಮಧ್ಯಾಹ್ನ ಮತ್ತು ಸಂಜೆ ಶೋಗಳಿಗೆ ನೋ ಟಿಕೆಟ್ ಸದ್ಯಕ್ಕೆ. ಇನ್ನು ಸಿಂಗಲ್ ಸ್ಕ್ರೀನ್ಗಳಿಗೆ ಮತ್ತೆ ಪ್ರೇಕ್ಷಕ ನುಗ್ಗಿದ್ದಾನೆ. 75% ಸರಾಸರಿಯಲ್ಲಿ ಟಾಕ್ಸಿಕ್ ಲಗ್ಗೆ ಇಟ್ಟಿದೆ. ಪ್ರಾರಂಭದಲ್ಲಿ ಟಾಕ್ಸಿಕ್ ಜಯಭೇರಿಯನ್ನ ಕೂಡ ಭಾರಿಸಿರುವಂಥದ್ದು. ಶೋ ಕ್ರೇಜಿ ಆಗಿತ್ತು. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ. ಮೂವಿ ಮಸ್ಟ್ ವಾಚು. ಥಿಯೇಟರ್ಸ್ ಎಲ್ಲ ಯಾರು ಹೇಳ್ತಿದ್ರು ಮೂವಿ ಓಡಲ್ಲ ಹಂಗೆ ಹಿಂಗೆ ಅಂತ, ಇವಾಗ ಏನಿಲ್ಲ ಜನ ತುಂಬಿದಾರೆ ನೋಡಿ. ಸೊ ಇದು ಬ್ಲಾಕ್ ಬಸ್ಟರ್ ಆಗೇ ಆಗುತ್ತೆ. ಮೂವಿ ರಿಲೀಸ್ ಮುಂಚೆನೆ ಹೇಳಿದ್ರು ಆಗತ್ತೆ, ಪಕ್ಕ ಆಗತ್ತೆ. ಅಂಡ್ ಥಿಯೇಟರ್ಸ್ಗೆಲ್ಲ ಏನ್ ಹೇಳ್ಬೋದು ಅಂದ್ರೆ, ಜನಗಳ ಸೌಂಡ್ ಇದೆಯಲ್ಲ ಅದೇ ಆನ್ಸರ್ ಥಿಯೇಟರ್ಸ್ಗೆ. ಸೂಪರ್ ಆಗಿದೆ, ಮಸ್ಟ್ ವಾಚ್. ಎಲ್ಲ ಬಂದು ಮೂವಿ ನೋಡಿ. ಕನ್ನಡ ಮೂವಿ ಬೆಳಿಬೇಕು. ಅಂಡ್ ಎಸ್ ಸರ್, ವಿ ಲವ್ ಯು. ಸೂಪರ್ ಮೂವಿ ಚೆನ್ನಾಗಿದೆ. ಆಫ್ಟರ್ ಲಾಂಗ್ ಟೈಮ್ ನಮ್ಮ ಬಾಸ್ನ ಸ್ಕ್ರೀನ್ ಮೇಲೆ ನೋಡಿದೆ, ತುಂಬ ಖುಷಿ ಆಯಿತು. ಬೇರೆಯವರೆಲ್ಲ ಇಷ್ಟು ದಿನ ಏನೇನೋ ಮಾತಾಡ್ತಾ ಇದ್ರಿ, ಅದೆಲ್ಲ ಬಿಟ್ಬಿಡಿ. ಇಷ್ಟು ದಿನ ನಮ್ಮ ಬಾಸ್ ಜೊತೆ ಅಟ್ಲೀಸ್ಟ್ ನೀವೆಲ್ಲ ಕಾಂಪಿಟೇಷನ್ ಲಿಸ್ಟಲ್ಲಿದ್ರಿ. ಏನು ಕಾಂಪಿಟೇಷನ್ ಲಿಸ್ಟಲ್ಲಿ ಚಿನ್ನ, ಇನ್ನು ಮುಂದೆ ಕಾಂಪಿಟೇಷನ್ ಲಿಸ್ಟಲ್ಲ ಚಿನ್ನ, ಕಂಪ್ಯಾರಿಸನ್ ಲಿಸ್ಟಲ್ಲೂ ಇಲ್ಲ. ನೀವೆಲ್ಲ ಮಾತಾಡಲೇಬಾರ್ದು ನಮ್ಮ ಬಾಸ್ ಬಗ್ಗೆ. ಏನು ಎಷ್ಟೆಲ್ಲ ಬಿಡು, ಒಂದು ಹೆಜ್ಜೆ ಇಟ್ಕೊಂಡ್ಬಂದ್ಬಿಟ್ಟ. KGF ಸಕ್ಸಸ್ ಆಯಿತು ಅಂದ್ರ ಕರೆಕ್ಟ್ ಕಂಡ್ರು. ಗಡಿಯಾರದಲ್ಲಿ 1 ಗಂಟೆ ಆಗೋಕ್ಕೆ ದೊಡ್ಡ ಮುಳ್ಳು 60 ಹೆಜ್ಜೆ ಇಡಬೇಕು, ಚಿಕ್ಕ ಮುಳ್ಳು 1 ಹೆಜ್ಜೆ ಇಟ್ಟರೆ ಸಾಕು. ನಮ್ಮ ಬಾಸ್ ಹೆಜ್ಜೆ ಇಟ್ಟಾಗಿದೆ, ಆಟದ ರೇಂಜ್ ಚೇಂಜ್ ಆಗಿದೆ. ನಿಮ್ಮ ಮಾವಲಿ ಏನೇ ಆಟಕ್ಕೆ ಮುಂಗೂಸಿರಿದಿದೆ. ಆದರೆ ಒಂದೇನು ಬಿಟ್ಕೊಳ್ಳಿ, ಇನ್ಮೇಲಿನ ಆ ಇಂಡಸ್ಟ್ರಿ ನಂದು, ಈ ಇಂಡಸ್ಟ್ರಿ ನಿಂದು ಅನ್ನೋದೆಲ್ಲ ಬಿಟ್ಬಿಡಿ. ದಿ ವರ್ಲ್ಡ್ ಈಸ್ ಯಶ್ ಬಾಸ್ ಟೆರಿಟರಿ. ಬೇರೆಯವರೆಲ್ಲ ಮಾಡ್ತಾರೆ ಕಂಡ್ರು ಪ್ಯಾನ್ ಇಂಡಿಯಾ ಫಿಲಿಮ್ ಕಾಟಾಚಾರಕ್ಕೆ. ಆದರೆ ಮಾಡಿದ್ರೆ ಚಿನ್ನ ಇದೇ ಥರ ಮಾಡ್ಬೇಕು ಕಂಡ್ರು ಫಿಲಿಮ್ ಅಂತ ತೋರಿಸ್ಕೊಟ್ಟಾರೆ ನಮ್ಮ ಬಾಸ್ ಈ ಮೂವಿಯಲ್ಲಿ. ಟಾಕ್ಸಿಕ್ಕಲ್ಲಿ, ಯಾವುದ್ರಲ್ಲಿ ಟಾಕ್ಸಿಕ್ಕಲ್ಲಿ. ಹೌದು, ತುಂಬ ಖುಷಿಯಾಗಿದೆ. ನಮ್ಮ ಬಾಸ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ನಾವು ಅಂದ್ಕೊಳ್ದಲ್ಲೇ ಇರೋ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಎಲ್ಲ ಇತ್ತು ಸ್ಟೋರಿಲಿ. ಚೆನ್ನಾಗಿತ್ತು, ತುಂಬ ಚೆನ್ನಾಗಿದೆ. ಅದು ಮಲ್ಟಿಪಲ್ ಕ್ಯಾರೆಕ್ಟರ್ಸ್ ಇದೆ. ಆಮೇಲೆ ಡಬಲ್ ಆ್ಯಕ್ಟಿಂಗ್ ಇದ್ದರೆ ಕೂಡ ಅವರು ಒಬ್ಬರೇ ಮನುಷ್ಯ 2 ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ಗೊತ್ತಾಗ್ತಾನೆ ಇರಲಿಲ್ಲ ಆ್ಯಕ್ಚುಲಿ. ಎಸ್ ಅವ್ರಿಗೆ ಆನ್ಸರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಒಂದು ಸಣ್ಣ ಹಳ್ಳಿಲಿ, ಮಂಡ್ಯದಂಥ ಸಣ್ಣ ಹಳ್ಳಿಲಿ ಇವತ್ತು ಇಂಡಿಯಾ ಅಲ್ಲ ಇಡೀ ವಿಶ್ವ ನೋಡುವಂಥದ್ದಾಗಿದೆ. ಯಾವ ದೊರಂದರಲ್ಲ ಸರ್ ಆ್ಯಕ್ಟಿಂಗಲ್ಲಿ. 2 ಸೈಡ್ 3 ಸೈಡ್ ಇದೆ. ಇಬ್ಬರು ಅಣ್ಣ ಮತ್ತು ಅಕ್ಕ ತಮ್ಮನ ಬಾಂಧವ್ಯ, ತಮ್ಮ ಅಕ್ಕನ ಬಾಂಧವ್ಯ ಹೆಂಗಿದೆ, ತಮ್ಮನ್ನ ಯಾವ ಮಟ್ಟಕ್ಕೆ ಬೆಳೆಸಬೇಕು, ಮತ್ತು ಸಿನಿಮಾ ಯಾವ ರೀತಿ ಮಾಡಬೇಕು ಅಂತ ಇಡೀ ಇಂಡಿಯಾಕ್ಕೆ ತೋರಿಸ್ಕೊಟ್ಟಿದ್ದಾರೆ. ಫ್ಯಾಮಿಲಿ ಕೂಡ ನೋಡ್ಬೋದು. ಏನಿಲ್ಲ ಅಂತ ಏನು ವಲ್ಗರಿಟಿ ಏನಿಲ್ಲ, ತುಂಬ ಚೆನ್ನಾಗಿದೆ ಮೇಡಮ್ ಅವರೇ. ಮೊಬೈಲಲ್ಲಿ ಎಲ್ಲ ಕೂಡ ಸಿಗುತ್ತೆ. ಇಲ್ಲಿ ಅದಕ್ಕಿಂತ ಏನು ಕಳಪೆ ಇರಲಿಲ್ಲ. ಮತ್ತೆ ಒಬ್ಬ ಕನ್ನಡದ ಹುಡುಗ, ಒಬ್ಬ ಎಸ್ ಅಂತ ಹುಡುಗ ಇಡೀ ಇಂಡಿಯಲ್ಲೂ ಹಾಲಿವುಡ್ ಬಾಲಿವುಡ್ ಅನ್ನು ಮೀರಿಸುವಂತ ಸಿನಿಮಾ ಮಾಡಿದ್ದಾರೆ. ರಿಯಲ್ ಎಕ್ಸಾಕ್ಟ್ಫುಲ್. ಎಸ್ ಅವ್ರಿಗೆ ಒಳ್ಳೆಯದಾಗಲಿ.
4 ವರ್ಷ ಆದಮೇಲೆ ನಮ್ಮ ಬಾಸ್ ಸಿನಿಮಾ ಬರ್ತಾ ಇದೆ. ಕಾಯ್ತಾ ಇದ್ದೋ 4 ವರ್ಷದಿಂದ ಯಾವ ಸಿನಿಮಾನು ಬಂದಿರಲಿಲ್ಲ. ಈ ವರ್ಷ ಒಂಥರ ಹಬ್ಬನೇ ಆಗಿದೆ ನಮಗೆ. ಸಖತ್ತಾಗಿದೆ, ಕಾಯ್ತಾ ಇದೀವಿ. ಬೆಳಗ್ಗೆನೆ ಬಂದು ನಾವು 6 ಗಂಟೆಗೆ ಬಂದು, ಇವತ್ತು ಕಂಪ್ನಿ ಇತ್ತು, ಕಂಪ್ನಿಗೆ ರಜೆ ಹಾಕ್ಬಿಟ್ಟು ಬಂದಿದ್ದೀವಿ ನಾವು ಸಿನಿಮಾ ನೋಡೋಕ್ಕೋಸ್ಕರ. ರಾರಾಜಿಸ್ತಿದೆ ಪಿಕ್ಚರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಬರ್ತಾ ಇದೆ. 4 ವರ್ಷದಿಂದ ನಡೀತಿದೆ, ಈ ಶೂಟಿಂಗ್ ಎಲ್ಲ ಸೆಟ್ ಆಗಿದೆ. ಹುಬ್ಳಿಯಿಂದ ಬಂದಿದ್ದೇವೆ, ನೆಕ್ಸ್ಟ್ ಲೆವೆಲ್ ಆಗ್ತಿದೆ ಅಂತ ನಾವು ನೋಡ್ತಿದ್ದೇವೆ. ನೆಕ್ಸ್ಟ್ ಪಿಕ್ಚರ್ ಮೂವಿ ನೋಡಿದ್ಮೇಲೆ ನಮಗೆ ಡಿಸೈಡ್ ಮಾಡೋದು. ಆದರೆ ಮೂವಿ ಮಾತ್ರ ನಾವು ಎಕ್ಸ್ಪೆಕ್ಟೇಷನ್ ಭಾಳ ಇದೆ, ನೋಡಿ ಆಮೇಲೆ ಹೇಳ್ತೀವಿ. ಅದನ್ನ ಹೇಳೋಕ್ಕಾಗ್ತಿಲ್ಲ ಸರ್, ನೋಡ್ಬೇಕು ಸರ್. ನಮಗೆ ಮಾತ್ರ ಎಕ್ಸ್ಪೀರಿಯನ್ಸ್ ನೋಡ್ಬೇಕಂತ ಭಾಳ ಆಸೆ ಇದೆ ಸರ್, ನೋಡಿದ ಮೇಲೆ ಡಿಸೈಡ್ ಮಾಡ್ತೀವಿ. ಏನಿಲ್ಲ, ನಮ್ಮ ಇಲ್ಲಿ ಸಂತೋಷ್ ಥಿಯೇಟ್ರಲ್ಲಿ ಗಾಂಧಿನಗರದಲ್ಲೇ ಮೂವಿ ನೋಡಬೇಕು ಅಂತ ಹುಬ್ಬಳ್ಳಿಯಿಂದ ರಾತ್ರಿ ಟ್ರೈನ್ ಹಿಡ್ಕೊಂಡು ಇಲ್ಲಿ ಸೆಲೆಬ್ರೇಷನ್ ಮಾಡಕ್ ಬಂದಿದ್ದೀವಿ. ಸೊ ಎಕ್ಸ್ಪೆಕ್ಟೇಷನ್ ಮಾತ್ರ ತುಂಬಾ ಇದೆ. ಜೈ ಯಶ್ ಬಾಸ್. ತುಂಬಾ ಖುಷಿ ಆಗ್ತೈತಣ್ಣ. ನಾವು ಫಸ್ಟ್ ಶೋ ನೋಡಕ್ ಬಂದಿದ್ದೀರಿ, ಇನ್ನ ನೋಡಿಲ್ಲ. ಒಳಗಡೆ ನೋಡ್ಬಿಟ್ಟು ಆಚೆಗೆ ಬಂದ್ಬಿಟ್ಟು ಹೇಳ್ತೀರಿ ಅಣ್ಣ. ನಮ್ದು ಬಂದು ತಾವರೆಕೆರೆ ಹೊಸಕೋಟೆ ರೂಟು, ಅಲ್ಲಿಂದ ಬಂದಿರೋದು. ನೀವು ಕೂಡ ಗಮನಿಸಿದ್ರೆ ಟಾಕ್ಸಿಕ್ಗೆ ಎಲ್ಲೆಡೆ ಕೂಡ ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ತಾ ಇದೆ. ಇದೇ ಹಿನ್ನೆಲೆಯಲ್ಲಿ ನಮ್ಮ ಪ್ರತಿನಿಧಿ ಮಾವಳಿ ಕಾರ್ತಿಕ್ ಯಶ್ ಅಭಿಮಾನಿಗಳ ಜೊತೆ ಚರ್ಚಾಟ್ ಮಾಡಿದ್ದಾರೆ, ನೋಡ್ಕೊಂಡು ಬರೋಣ. ವರ್ಲ್ಡ್ ಈಸ್ ಮೈ ಟೆರಿಟರಿ ಅಂತಾನೆ ರಾಕಿಂಗ್ ಸ್ಟಾರ್ ಯಶ್ ಅವರು ಇವತ್ತು ಟಾಕ್ಸಿಕ್ ಮೂಲಕ ವಿಶ್ವದಾದ್ಯಂತ 12,000ಕ್ಕೂ ಹೆಚ್ಚು ಸ್ಕ್ರೀನ್ಗಳಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಇವತ್ತು ನರ್ತಕಿ ಮತ್ತು ಸಂತೋಷ್ನಲ್ಲಿ ಡಬಲ್ ಸಂಭ್ರಮ. ಫ್ಯಾನ್ಸ್ಗಳು ಇಲ್ಲೇ ಫ್ಯಾನ್ ಶೋನ ನೋಡಬೇಕು ಅನ್ನೋವಂಥ ಆಸೆಯ ಜೊತೆಗೇನೆ ಇಲ್ಲಿಗೆ ಪಾದಾರ್ಪಣೆ ಮಾಡಿದ್ದಾರೆ. ಒಂದು ದೊಡ್ಡ ಪ್ಯಾನ್ ವರ್ಲ್ಡ್ ಖುಷಿ ಫ್ಯಾನ್ಸ್ಗಳಲ್ಲಿ ಕಾಣಿಸ್ತಾ ಇದೆ. ಸರ್, ನೀವು ಕೂಡ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀರಾ, ಯಶ್ ಅವರ ಒಂದು ಜರ್ನಿಯನ್ನು ನೋಡ್ಕೊಂಡು ಬಂದಿದ್ದೀರಾ. ತುಂಬ ಹಳೆ ಮಾತುಗಳು ನೆನಪಾಗುತ್ತೆ. ಒಬ್ಬ ಬಸ್ ಡ್ರೈವರ್ ಮಗ ಇವತ್ತು ಪ್ಯಾನ್ ವರ್ಲ್ಡ್ ಸ್ಟಾರ್ ಆಗಿ ಮೆರೀತಾ ಇರೋದು. ನಿಮ್ಮ ಇವತ್ತಿನ ಮೊದಲ ಖುಷಿ, ಫಸ್ಟ್ ರಿಯಾಕ್ಷನ್? ಸರ್, ಫಸ್ಟ್ ರಿಯಾಕ್ಷನ್, ನೆಕ್ಸ್ಟ್ ರಿಯಾಕ್ಷನ್ನು ಇದೇ ಇರುತ್ತೆ. ಫಸ್ಟ್ ರಿಯಾಕ್ಷನ್ ಇರುತ್ತೆ, ಸಂಜೆ ತನಕ ಇದೇ ರಿಯಾಕ್ಷನ್ನೇ. ಸರ್, ಫಸ್ಟ್ ಆಫ್ ಆಲ್ ಹೇಳಬೇಕಾದ್ರೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನನಗೆ ಸಿನಿಮಾದಲ್ಲಿ ಅವಕಾಶ ಸಿಗುತ್ತೆ, ನಾನು ಮಾಡ್ತೀನಿ, ನಾನು ಹೋಗ್ತೀನಿ ಅಂತಾನೆ. ಯಾಕಂದರೆ ನಾನು ಯಶ್ ಸರ್ ಅವ್ರನ್ನ KGF 2 ಅಲ್ಲೇ ನಾನು ನಮ್ಮ ಸುಮಾರು ಫೈಟರ್ಸ್ ಎಲ್ಲ ಇದ್ದಾರೆ, ನಾವೆಲ್ಲ ಆ ಟೈಮಲ್ಲಿ ಅವ್ರಿಗೆಲ್ಲ ಎಸ್ಕಾಟ್ ಮಾಡ್ತಿದ್ವಿ. ಹೊಂಬಾಳೆ ಕಂಪ್ನಿಯಿಂದ ನಂತರ ಬೌನ್ಸರ್ಸ್ ಥರ, ಏನಂದರೆ ಅಲ್ಲಿ ಸೆಟ್ನೆಲ್ಲ ಕಾಪಾಡಬೇಕು. ಜನ ಏನು ಸರ್, ಅವರು ಬಂದರೆ ನಮ್ಮನ್ನೇ ತುಳ್ದಾಕ್ಬಿಡೋರು ಜನ, ಅಷ್ಟು ಫ್ಯಾನ್ಸ್ ಕ್ರೇಜು. ಆಂಧ್ರಾಗ ಹೋಗಲಿ, ತೆಲಂಗಾಣ ಹೋಗಲಿ, ಅವಾಗಲೇ ಆ ಕ್ರೇಜು. ಸರ್, ತುಂಬ ಜನ ದುರಂಧರ್ 2 ರಿಲೀಸ್ ಆಗಿರೋ ಟೈಮಲ್ಲಿ ಮುಂಬೈಯಲ್ಲಿ, ಡೆಲ್ಲಿಯಲ್ಲಿ ಎಲ್ಲ ಮಾತಾಡ್ಕೊತಾ ಇದ್ರು. ದುರಂಧರ್ 2ಗೆ ಯಶ್ ಅವರು ಹೆದರ್ಕೊಂಡು ಸಿನಿಮಾನ ಪೋಸ್ಟ್ಪೋನ್ ಮಾಡಿಬಿಟ್ಟಿದ್ದಾರೆ ಅಂತ. ಇವತ್ತು ಆ ಎಲ್ಲ ಟೀಕೆಗಳಿಗೂ ಒಂದು ಆನ್ಸರ್ ಸಿಕ್ಕಿದೆ. ಡೈ ಹಾರ್ಡ್ ಫ್ಯಾನ್ಸ್ಗಳಾಗಿ ನೀವೇನು ಹೇಳ್ತೀರಾ? ಸೊ ಅದಕ್ಕಂತೇಳಿ ಪೋಸ್ಟ್ಪೋನ್ ಮಾಡಿಲ್ಲ, ಏನಂತೂ ಗೊತ್ತಿಲ್ಲ ಎಸ್ ಬಾಸ್ ಅವರಿಗೆ, ಮೇಡಮ್ ಅವರಿಗೆ. ಇವಾಗಲ ಆಗಸ್ಟ್ 26 ಮಾಡಿದ್ದಾರೆ. ಇದು ಚಲೋ ಡೇಟ್ ಇದೆ, ನಮ್ಮ ಕಡೆ ಇದು ಚಲೋ ಡೇಟು. ಇದು ಚೆನ್ನಾಗಿದೆ, ಓಡ್ತಿದ್ದಲ್ಲ ಟಾಕ್ಸಿಕ್. ಆಲ್ ಇಂಡಿಯಾನೇ ನೋಡೋ ಮಾಡಿದೆ, ಔಟ್ ಆಫ್ ಅಲ್ಲಿ ನೋಡ್ತಾಯಿದ್ದೆ. ಚೆನ್ನಾಗಿದೆ ಮೂವಿ, 4 ವರ್ಷದಿಂದ ವೇಟಿಂಗ್ ಇದೆ ಈ ಫಿಲ್ಮು. ಸರ್, ಯಶ್ ಅವರನ್ನು ಸೀರಿಯಲ್ ಆರ್ಟಿಸ್ಟ್ ಆಗಿ ನೋಡಿದ್ವಿ. ಅವತ್ತು 300 ರೂಪಾಯಿ ತಗೊಂಡು ಆ್ಯಕ್ಟ್ ಮಾಡೋದು ಅಂತ ಕಲಾವಿದರು ಇವತ್ತು ಈ ಹಂತಕ್ಕೆ ಬೆಳೆದಿದ್ದಾರೆ. ಇಡೀ ಸಿನಿಮಾ ವರ್ಲ್ಡ್ ಮ್ಯಾಪಲ್ಲಿ ಗುರುತಿಸೋ ಹಂಗಾಗಿದೆ ಕನ್ನಡದವರು ಯಾವ ರೇಂಜಿಗೆ ಸಿನಿಮಾ ಮಾಡ್ಬೋದು ಅಂತ. ಯಶ್ ಅವರ ಈ ಬೆಳವಣಿಗೆಯನ್ನು ನೀವು ಹೇಗೆ ನೋಡ್ತೀರಾ ಸರ್? ಒಬ್ಬ ಡ್ರೈವರ್ ಮಗ ಇವತ್ತು ಈ ಮಟ್ಟಕ್ಕೆ ಬೆಳೆದವ್ರೆ ಅಂದರೆ ಅದು ನಮ್ಮ ಕನ್ನಡ ಫ್ಯಾನ್ಸಿಂದನೇ ಸಾಧ್ಯ, ನಮ್ಮ ಕನ್ನಡ ಜನತೆಯಿಂದನೇ ಸಾಧ್ಯ. ಒಬ್ಬ ಡ್ರೈವರ್ ಮಗ ಈ ಮಟ್ಟಕ್ಕೆ ಬೆಳೆದವ್ರೆ ಅಂದರೆ ಅವತ್ತು ಬಂದು ಮೆಜೆಸ್ಟಿಕಲ್ಲಿದ್ದೆ, ಅವ್ರು ನೋಡಿದೆ, ಮೆಜೆಸ್ಟಿಕಲ್ಲಿ ಪ್ರತಿಯೊಂದು ಕಷ್ಟಗಳನ್ನ ನೋಡಿ ಒಂದು ನಮ್ಮ ಮೈಸೂರಿಗೆ ಹೋಗ್ಲಾ ಇಲ್ಲ ಮೆಜೆಸ್ಟಿಕ್ ಗಾಂಧಿನಗರ ನೋಡ್ಬಿಟ್ಟು ಹೆಂಗೆ ಬೆಳೀಲಿ ಅಂತ ಅವ್ರು ಡಿಸೈಡ್ ಮಾಡ್ಕೊಬಿಟ್ಟು ಮುನ್ನುಗ್ಗಿದ್ರು. ಫಸ್ಟು KGF ಮಾಡಬೇಕಾದ್ರೆ ಪ್ರೊಡ್ಯೂಸರ್ ಆಗಿರ್ಬೋದು ಮತ್ತು ಡೈರೆಕ್ಟರ್ ಆಗಿರ್ಬೋದು ಕನ್ನಡ ಮಾತ್ರ ಮಾಡೋದಂತ ಹೇಳಿದ್ರಂತೆ. ಮತ್ತು ಎಷ್ಟು ಏನು ಮಾಡಿದ್ರು, ಇಲ್ಲ ನಾವು ನುಗ್ಗೋಣ, ಹೊಡೆಯೋಣ, ಅದೇನಾಗೈತೆ ನೋಡೇ ಬಿಡೋಣ. ಈಗ ಕನ್ನಡ ಸಿನಿಮಾ ಅಂದರೆ ಹೆಂಗೆ ಅಂದರೆ ಕನ್ನಡಕ್ಕೆ ಮಾತ್ರ, ನೀವು ಕನ್ನಡದವ್ರು ಬೆಳೆಯೋಕ್ಕಾಗಲ್ಲ ಹೇಗೆ ಅಂತ ಟೀಕೆ ಮಾಡ್ತಿದ್ರು. ಅವ್ರನ್ನ ಮೀರಿಸಿ ನುಗ್ಗಿ ಹೊಡೆಯೋಣ ಅಂತ ಇವತ್ತು ಆಲ್ ಇಂಡಿಯಾ ಅಲ್ಲ, ಆಲ್ ವರ್ಲ್ಡ್ಗೆ ಮುನ್ನುಗ್ಗಿ ಹೊಡೆದಿದ್ದಾರೆ. ನೆಕ್ಸ್ಟ್ ಅವ್ರು ಹಾಲಿವುಡ್ಗೂ ಹೋಗ್ತಾರೆ. ಅವ್ರು ಹೋದರೆ ನಮ್ಮ ಕನ್ನಡ ಜನತೆಗೆ, ಕನ್ನಡ ಅಭಿಮಾನಿಗಳಿಗೆ ಎಲ್ಲರಿಗೂ ಒಳ್ಳೆ ಯೋಚನೆ ಇರುತ್ತೆ. ಸರ್, ಬೆಳಗ್ಗೆಯಿಂದ ಎಲ್ಲೂ ಟಿಕೆಟ್ಗಳು ಸಿಗ್ತಾ ಇಲ್ಲ. ಯಶ್ ಫ್ಯಾನ್ಸ್ಗಳಾಗಿ ಬೆಳಗ್ಗೆಯಿಂದ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ. ಈ ಸೆಲೆಬ್ರೇಷನ್ ಹೇಗೆ ನೋಡ್ತೀರಾ ನೀವು? ತುಂಬ ಖುಷಿ ಆಗ್ತಿದೆ ಸರ್. ಈ ಜನಗಳು ನೋಡಿ ಹೆಂಗೆ ರಾಕಿ ಅಂತ ಈ ಮೂವಿನ ಕ್ರೆಡಿಟ್ ಮಾಡ್ತಿರೋದು ಜಗ್ಗೇಶ್ ಸರ್ಗೆ. ನಮ್ಮ ಇಂಡಸ್ಟ್ರಿನ ಎಲ್ಲೋ ತೊಗೊಂಡು ಹೋಗ್ತಾ ಇದ್ದಾರೆ ಯಶ್ ಸರ್. ಅವ್ರು ಹೇಳಿದ್ರು ತಮಿಳ್ನಾಡಲ್ಲಿ ಕಟ್ಔಟ್ ಹಾಕಿ ನಿಲ್ಲಿಸಿ ತೋರಿಸಿ ಅಂತ ಹೇಳಿದೆ. ಆ ನಮ್ಮ ಬಾಸ್ ಕಟ್ಔಟ್ ಹಾಕಿ ಎಲ್ಲ ಇಡೀ ವರ್ಲ್ಡಲ್ಲೇ ನಂಬರ್ 1 ಹೀರೋ ಆಗಿ ನಿಂತಿರೋದು. ಈ ಟಾಕ್ಸಿಕ್ ನೋಡೋಕ್ಕೆ ತುಂಬ ಎಕ್ಸೈಟ್ ಆಗಿದ್ದೀನಿ. ನೋಡ್ಕೊಂಡು ಬಂದು ಆಮೇಲೆ ರಿವ್ಯೂ ಹೇಳ್ತೀನಿ. ಟ್ರೇಲರು ಮೇಕಿಂಗ್ ಬಂದಾಗ ಒಂದಷ್ಟು ಬೋಲ್ಡ್ ಇರೋ ಸೀನ್ಸ್ಗಳಿತ್ತು, ಎಲ್ಲೋ ಒಂದು ಕಡೆ ಅಶ್ಲೀಲ ಸಂದೇಶ ಕೊಡ್ತಾ ಇದ್ದಾರಾ ಅನ್ನುವಂಥ ಒಂದಷ್ಟು ಕ್ರಿಟಿಸಿಸಮ್ಸ್ ಬಂತು. ಈಗ ಸಿನಿಮಾ ರಿಲೀಸ್ ಆದಮೇಲೆ ಏನು ಹೇಳ್ತೀರಾ ಸರ್?
ಅದು ಏನಕ್ಕೆ ಆ ಥರ ಟೀಕೆ ಬಂತು ಅಂದರೆ, ಇದು ಕನ್ನಡ ಸಿನಿಮಾದಲ್ಲಿ ಅವರು ಒಂದು ವೀಕೆಂಡ್ ವಿತ್ ರಮೇಶಲ್ಲಿ ಹೇಳಿದರು, ನಮ್ಮ ತಂದೆ ತಾಯಿ ಕುತ್ಕೊಂಡು ನೋಡೋ ಥರ ಸಿನಿಮಾ ನಾನು ಮಾಡ್ತೀನಿ ಅಂತ. ಬಟ್ ಇದು ಏನಕ್ಕೆ ಹಂಗೆ ಮಾಡಿದ್ರಂದರೆ, ಇದು ಅವ್ರು ಕನ್ನಡನ ಮಾತ್ರ ಯೋಚನೆ ಮಾಡಿಲ್ಲ, ಆಲ್ ಓವರ್ ವರ್ಲ್ಡ್ ಯೋಚನೆ ಮಾಡಿ, ಅವ್ರ ಥರನೇ ಯೋಚನೆ ಮಾಡಿ, ಅವ್ರಿಗಿಂತ ಬೆಳಿಬೇಕು, ಕನ್ನಡ ಸಿನಿಮಾನ ತಗೊಂಡು ಹೋಗಬೇಕು ಅಂತ ಯೋಚನೆ ಮಾಡಿ ಆ ರೀತಿ ತೆಗ್ದಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಇವಿಷ್ಟು ಕೂಡ ಯಶ್ ಅವರ ಫ್ಯಾನ್ಸ್ ಮಾತುಗಳು. ನರ್ತಕಿ ಮತ್ತು ಸಂತೋಷ್ ಚಿತ್ರಮಂದಿರದಲ್ಲಿ ನಾವು ಸೆಲೆಬ್ರೇಷನನ್ನು ನೋಡ್ತಾ ಇದ್ದೀವಿ. ಮತ್ತು ಬೆಂಗಳೂರು ಓವರ್ ಆಲ್ ಕ್ಯಾಲ್ಕುಲೇಷನ್ಸನ್ನು ತೆಗೆದುಕೊಂಡ್ರೆ 55 ಥಿಯೇಟರ್ಗಳಲ್ಲಿ ಹೌಸ್ಫುಲ್ ರೇಷಿಯೋದಲ್ಲಿ ಟಾಕ್ಸಿಕ್ ಸಿನಿಮಾ ಓಪನ್ ಆಗಿದೆ. ಜೊತೆಗೆ ಟಾಕ್ಸಿಕ್ಗೆ ಬರುವಂತಹ ರೇಷಿಯೋಗಳನ್ನು ನೋಡ್ತಾ ಇದ್ದರೆ ಬಹುಶಃ ಈ ಎಲ್ಲ ಬಿಗ್ ಬಜೆಟ್ಟು ಮೆಗಾ ಪ್ರಾಜೆಕ್ಟ್ಗಳ ಬ್ಯಾನರ್ಗಳ ಸಿನಿಮಾಗಳನ್ನು ಇಡೀ ಭಾರತೀಯ ಚಿತ್ರರಂಗದ ಕಲೆಕ್ಷನ್ ವೈಸ್ ನೋಡೋದಾದರೆ ಎಲ್ಲ ರೆಕಾರ್ಡ್ಗಳನ್ನು ಟಾಕ್ಸಿಕ್ಕು ಬ್ರೇಕ್ ಮಾಡುವಂಥ ಹಂತದಲ್ಲಿದೆ. ಜೊತೆಗೆ ಮಾರ್ನಿಂಗ್ ಶೋ ಮತ್ತು ಫ್ಯಾನ್ ಶೋಗಳ ಲೆಕ್ಕಗಳನ್ನು ನೋಡ್ತಾ ಇದ್ರು ಕೂಡ ಈ ಒಂದು ಫುಲ್ ಹೌಸ್ ಆಕ್ಯುಪೆನ್ಸಿಗೆ 2026ಕ್ಕೆ ಪ್ರೇಕ್ಷಕರು ಕಾಯ್ತಾ ಇದ್ರು. ಆ ಎಲ್ಲ ಕನಸುಗಳನ್ನು ಫಸ್ಟ್ ಡೇ ಫಸ್ಟ್ ಶೋ ಅಲ್ಲೇ ಟಾಕ್ಸಿಕ್ ಸಿನಿಮಾ ಜೀವಂತಗೊಳಿಸಿದೆ. ಯಶ್ ಅವರು ಕೂಡ ಎಲ್ಲ ಬರ್ತಾ ಇರುವಂತಹ ರೆಸ್ಪಾನ್ಸ್ಗಳನ್ನು ಗಮನಿಸ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅವರು ಕೂಡ ಒಂದು ವಿಡಿಯೋ ಬಿಟ್ಟು ಅಭಿಮಾನಿಗಳಿಗೆ ಥ್ಯಾಂಕ್ಸ್ ಹೇಳುವಂಥ ಒಂದು ಥ್ಯಾಂಕ್ಸ್ ಗಿವಿಂಗ್ ಕೆಲಸವನ್ನು ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಅವರೇನೋ ಟೆಂಪಲ್ ರೌಂಡ್ಗಳು ಮಾಡಿದರು, ನೆನ್ನೆ ಧರ್ಮಸ್ಥಳಕ್ಕೆ ಹೋಗಿದ್ರು, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿದ್ರು. ಬಹುಶಃ ದೇವರು ಕೂಡ ಯಶ್ ಅವರ ಒಂದು ಕಾಲನ್ನು ರಿಸೀವ್ ಮಾಡಿದ್ದಾನೆ ಅಂತ ಹೇಳ್ಬೋದು. ಬಾಕ್ಸ್ ಆಫೀಸ್ನ ಲೆಕ್ಕಾಚಾರಗಳನ್ನು ನೋಡ್ತಾ ಇದ್ದರೆ ಇದು ಭಾರತೀಯ ಚಿತ್ರರಂಗದಲ್ಲಿ ಒಂದು ಸರ್ವಕಾಲಿಕ ದಾಖಲೆಯನ್ನು ಕ್ರಿಯೇಟ್ ಮಾಡುವಂತಹ ಓಟ ಅಂತೂ ಕಾಣಿಸ್ತಾ ಇದೆ. ಜೊತೆಗೆ ಸಿಂಗಲ್ ಸ್ಕ್ರೀನ್ಗಳಿಗೆ ಈ ವರ್ಷ ಜನರು ಬರ್ತಾ ಇಲ್ಲ ಅನ್ನುವಂಥ ಒಂದು ಕಾಮನ್ ಆರೋಪ ಕೂಡ ಕೇಳಿ ಬಂದಿತ್ತು. ಆ ಆರೋಪಕ್ಕೆ ಪ್ರತ್ಯಾರೋಪವಾಗಿ ಇವತ್ತು ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗಿದೆ. ದಾಖಲೆಗಳ ದಾರಿಯಲ್ಲಿ ಯಶ್ ಅವರು ಹೇಗೆ ಮಿಂಚ್ತಾರೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಇಡೀ ಕನ್ನಡ ಚಿತ್ರರಂಗ ನಿಂತ್ಕೊಂಡು ಕಾದು ನೋಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ಮಾವಳಿ ಕಾರ್ತಿಕ್, ನ್ಯೂಸ್ ಬೀಟ್ ಬೆಂಗಳೂರು. ಎಸ್, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಮಾವಳಿ ಕಾರ್ತಿಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಮಾತನಾಡಿಸ್ತಾ ಹೋಗೋಣ. ಕಾರ್ತಿಕ್, ಹೇಗಿದೆ ಟಾಕ್ಸಿಕ್ ಅಬ್ಬರ? ಮೊದಲನೇದಾಗಿ ಕಾವ್ಯ, ಟಾಕ್ಸಿಕ್ ಅಬ್ಬರ ತುಂಬಾ ದೊಡ್ಡದಾಗಿದೆ, ಸೊಗಸಾಗಿದೆ ಅಂತ ಹೇಳ್ಬೋದು. ಯಶ್ ಅವರ ಪಾಲಿಗಂತೂ ಇದು ಒಂದು ಪ್ಲಸ್ ಆಫ್ ಪಾಸಿಟಿವ್ ರೆಸ್ಪಾನ್ಸ್ ಅನ್ನೇ ಓಪನ್ ಮಾಡಿದೆ. ಯಾವುದೇ ದೊಡ್ಡ ಸಿನಿಮಾಗಳು ರಿಲೀಸ್ ಆಗುವಾಗ ಸಹಜವಾಗಿನೇ ಮೊದಲ ಭಾಗದಲ್ಲೇನೆ ನೆಗೆಟಿವ್ ರಿವ್ಯೂಸ್ ಗಳು ಬರೋದು ಸಹಜ. ಆ ನೆಗೆಟಿವ್ ರಿವ್ಯೂಸ್ ಗಳು ದೊಡ್ಡ ದೊಡ್ಡ ಪ್ರೊಡಕ್ಷನ್ ಗಳಿಗೆ ಹೊಡೆತ ಕೊಡುವಂತ ಚಾನ್ಸಸ್ ಗಳು ಇದ್ದೇ ಇರುತ್ತೆ. ಏನಕ್ಕಂದ್ರೆ ಕೆಲವರು ಬೇಕು ಅಂತ ನೆಗೆಟಿವ್ ಕಮೆಂಟ್ ಗಳನ್ನ ಮಾಡ್ಬಿಡೋದು, ರಿವ್ಯೂ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ಬಿಡ್ತಾರೆ. ಅದಕ್ಕೆ ಯಶ್ ಅವರು ಕೂಡ ನೆನ್ನೆ ರಾತ್ರಿ ಪೋಸ್ಟ್ ಮಾಡಿದ್ರು, ದಯವಿಟ್ಟು ನೀವು ಸಿನಿಮಾವನ್ನ ನೋಡಿ, ನೀವು ಸಿನಿಮಾ ಎಕ್ಸ್ಪೀರಿಯನ್ಸ್ ಅನ್ನ ತೆಗೆದುಕೊಳ್ಳಿ, ಯಾವುದೇ ಕಾರಣಕ್ಕೂ ಯಾವುದೋ ಒಂದು ಸ್ಪಾಯ್ಲರ್ ವಿಡಿಯೋಗಳನ್ನ ಹಾಕ್ಬಿಡೋದು, ಯಾವುದೋ ಒಂದು ಇಂಪಾರ್ಟೆಂಟ್ ಮ್ಯಾಟರ್ ಸಿನಿಮಾದಿಂದ ಹೆಕ್ಕಿ ತೆಗೆದು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ ಮಾಡ್ಬಿಡೋದು ದಯವಿಟ್ಟು ಮಾಡಕ್ ಹೋಗ್ಬಿಡಿ. ಎಲ್ರು ಕೂಡ ಟಾಕ್ಸಿಕ್ ಸಿನಿಮಾವನ್ನ ಸಂಭ್ರಮಿಸೋಣ ಅನ್ನುವಂತ ಪೋಸ್ಟ್ ಹಾಕಿದ್ರು. ಇವತ್ತು ಬಂದಿರುವಂತಹ ರೆಸ್ಪಾನ್ಸ್ ಅನ್ನ ನೋಡ್ತಾ ಇದ್ರೆ ಗೊತ್ತಾಗತ್ತೆ ಯಶ್ ಅವರ ಒಂದು ಕಾಲ್ಗೆ ಯಾವ ತರ ಒಂದು ರೆಸ್ಪಾನ್ಸ್ ಸಿಗ್ತಾ ಇದೆ ಇವತ್ತು ಅಂತ. ನಾವು ಬೆಂಗಳೂರಲ್ಲಿ ನೋಡಿದ್ರೆ ಒಂದು ಸೆಲೆಬ್ರೇಷನ್ ಮೂಡ್ ಓಪನ್ ಆಗಿದೆ ಅಂತ ಹೇಳ್ಬೋದು. ಬೆಳಗ್ಗೆ 6 ಗಂಟೆಯಿಂದಾನೇ ಶೋಗಳು ಶುರುವಾಗಿದೆ. ಎಷ್ಟೋ ಕಡೆ 6 ಗಂಟೆಗೆ ಎಲ್ಲೂ ಕೂಡ ಟಿಕೆಟ್ ಸಿಕ್ಕಿಲ್ಲ. ಅದು ಸಹಜವಾಗಿನೇ ಯಶ್ ಅವರ ಫ್ಯಾನ್ಸ್ಗಳು ಮುಗಿಬಿದ್ದು ಸಿನಿಮಾವನ್ನ ನೋಡ್ತಾ ಇರೋದು ಕನ್ಫರ್ಮ್ ಆಗಿದೆ. ಜೊತೆಗೆ ಮಾರ್ನಿಂಗ್ ಶೋ ಮತ್ತೆ ಮ್ಯಾಟ್ನಿ ಶೋಗಳಿಗೂ ಕೂಡ ಹೌಸ್ಫುಲ್ ಪ್ರದರ್ಶನಗಳನ್ನ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳು ಮತ್ತೆ ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳು ಪಡೆದುಕೊಳ್ತಾ ಇರುವಂತದ್ದು. ಇಲ್ಲಿ ಇನ್ನೊಂದು ಖುಷಿ ವಿಚಾರ ಏನು ಅಂದ್ರೆ, ದೊಡ್ಡ ಸಿನಿಮಾಗಳು ಮಲ್ಟಿಪ್ಲೆಕ್ಸ್ಗೆ ಹಾಕಿದಾಗ ಒಂದು ಸ್ಲೋ ಪಿಕಪ್ ತೆಗೆದುಕೊಳ್ಳುತ್ತೆ ಕನ್ನಡ ಚಿತ್ರಗಳು. ಮೌತ್ ಪಬ್ಲಿಸಿಟಿ ಆದ್ಮೇಲೆನೆ ಒಂದು ಜನರಲ್ ಪಿಕಪ್ ತೆಗೆದುಕೊಳ್ಳುತ್ತೆ. ಸಂಜೆ ಮೇಲೆ ಮೌತ್ ಪಬ್ಲಿಸಿಟಿ ಆದಂತ ಸಂದರ್ಭದಲ್ಲಿ ಮಾತ್ರ 2-3 ದಿನಗಳು ಹೌಸ್ಫುಲ್ ಆಗ್ತಾ ಹೋಗುತ್ತೆ. ಆದ್ರೆ ಇಲ್ಲಿ ಯಶ್ ಅವರ ಸಿನಿಮಾಗೆ 4 ವರ್ಷಗಳಿಂದ ಪ್ರೇಕ್ಷಕರು ಕಾಯ್ತಾ ಇದ್ದಿದ್ರಿಂದ ಫಸ್ಟ್ ಪೇಸ್ ಅಲ್ಲೇನೆ ಹೌಸ್ಫುಲ್ ಶೋಗಳು ನಮಗೆ ಬೆಂಗಳೂರಲ್ಲಿ ಸಿಕ್ಕಿದೆ. ಜೊತೆಗೆ ಮುಂಬೈ ಮತ್ತೆ ದೆಹಲಿಯಲ್ಲೂ ಕೂಡ ಒಂದು ಆವರೇಜ್ ಶೋಗಳನ್ನ ಪಡೆದುಕೊಳ್ಳೋದ್ರಲ್ಲಿ ಟಾಕ್ಸಿಕ್ ಗೆದ್ದಿದೆ ಅಂತ ಹೇಳ್ಬೋದು. ಸಿನಿಮಾ ಎಕ್ಸ್ಪರ್ಟ್ ಗಳ ಲೆಕ್ಕಾಚಾರಗಳು ಮತ್ತೆ ಬಿಸ್ನೆಸ್ ಎಕನಾಮಿಕ್ಸ್ ನೋಡ್ತಾ ಇದ್ರೆ ಮೊದಲನೇ ದಿನಾನೇ 90 ಕೋಟಿಗೂ ಹೆಚ್ಚು ಗ್ರಾಸ್ ಕಲೆಕ್ಷನ್ ಅನ್ನ ಟಾಕ್ಸಿಕ್ ಚಿತ್ರ
ಚಿತ್ರ ಕೈಗೂಡಿಸುವಂತಹ ಸಾಧ್ಯತೆಗಳು ಇದೆ. ನಾವು ಟಾಕ್ಸಿಕ್ ಬಜೆಟ್ ಬಗ್ಗೆ ಯಾವುದೇ ಸೀಕ್ರೆಟ್ ಅನ್ನ ಓಪನ್ ಮಾಡೋದಿಲ್ಲ ಅಂತ ಯಶ್ ಅವರು ಮತ್ತೆ ಗೀತು ಮೋಹನ್ ದಾಸ್ ಅವರು, KVN ಪ್ರೊಡಕ್ಷನ್ ಅವರು ಆಗಾಗ ಹೇಳ್ಕೊಂಡು ಬಂದಿದ್ರು. ಸುಮಾರು 150 ಕೋಟಿಗೂ ಹೆಚ್ಚು ಬಜೆಟ್ ಟಾಕ್ಸಿಕ್ಗೆ ಖರ್ಚಾದಂತ ಸಂದರ್ಭದಲ್ಲೂ ಕೂಡ ಇದು ಬಹಳ ದೊಡ್ಡ ಪ್ರಾಫಿಟಬಲ್ ಸಿನಿಮಾ ಆಗುವಂತ ಚಾನ್ಸಸ್ಗಳೇ ಇದೆ. ಈಗ 90 ಕೋಟಿ ಈಗ ಫಸ್ಟ್ ಡೇ ಗ್ರಾಸ್ ಕಲೆಕ್ಷನ್ ಆಗಿರೋದ್ರಿಂದ ಇನ್ನೊಂದು 2-3 ದಿನಗಳು ಟೈಮ್ ತೆಗೆದುಕೊಂಡ್ರೆ ಶನಿವಾರ ಭಾನುವಾರದ ಕಲೆಕ್ಷನ್ ಅನ್ನು ಹಾಕ್ಬಿಟ್ರೆ ಬಹಳ ಬೇಗನೆ ಅವ್ರು ಹಾಕಿರುವಂತ ಬಂಡವಾಳವನ್ನ ವಾಪಸ್ ಪಡೆದಂಗೆ ಆಗುತ್ತೆ. ಜೊತೆಗೆ ಪ್ರೀ ರಿಲೀಸ್ ಬಿಸ್ನೆಸ್ ಗಳು ಕೂಡ ತುಂಬಾ ಚೆನ್ನಾಗೇ ಆಗಿರೋದ್ರಿಂದ ಯಶ್ ಅವ್ರಿಗೆ ಈಗ ಸದ್ಯಕ್ಕೆ ಯಾವುದೇ ಟೆನ್ಷನ್ ಇಲ್ಲ ಅಂತ ಹೇಳ್ಬೋದು. ಯಾವಾಗ ದೊಡ್ಡ ಬಜೆಟ್ಗಳು ಈಗ ಸಿನಿಮಾ ನಿರ್ಮಾಣ ಆಗಿರುತ್ತೆ, ಮೊದಲನೇ ಭಾಗದಲ್ಲಿ ಓಪನಿಂಗ್ ತೆಗೆದುಕೊಳ್ಳದೆ ಹೋದಾಗ ಪ್ರೊಡಕ್ಷನ್ ಹೌಸ್ಗೆ ಸಾಮಾನ್ಯವಾಗಿ ಚಿಂತೆ ಆಗುತ್ತೆ, ಹೇಗೆ ನಾವು ಹಾಕಿರೋಂತ ಇನ್ವೆಸ್ಟ್ಮೆಂಟ್ ಅನ್ನ ರೀಗೈನ್ ಮಾಡೋದು ಅಂತ. ಆದ್ರೆ ಅದ್ ಯಾವ ಗೊಂದಲಗಳು, ಟೆನ್ಷನ್ಗಳು, ಸಮಸ್ಯೆಗಳು ಈಗ KVN ಪ್ರೊಡಕ್ಷನ್ಗೆ ಮತ್ತೆ ಮಾನ್ಸ್ಟರ್ ಮೈಂಡ್ ಪ್ರೊಡಕ್ಷನ್ ಯಶ್ ಅವರ ಪ್ರೊಡಕ್ಷನ್ ಹೌಸ್ಗೆ ಈಗ ಸದ್ಯಕ್ಕೆ ಇಲ್ಲ. ಈಗ ಸಂಜೆ ವೇಳೆಗೆ ಒಂದು ಹೊಸ ಬಾಕ್ಸ್ ಆಫೀಸ್ ರಿಪೋರ್ಟ್ ಬರುತ್ತೆ, ಯಾವ್ಯಾವ ಕಡೆ ಎಲ್ಲೆಲ್ಲಿ ಯಾವ ಸೆಂಟರ್ಗಳಲ್ಲಿ ಟಾಕ್ಸಿಕ್ ಯಾವ ತರ ಓಪನಿಂಗ್ ಪಡೆದುಕೊಂಡಿದೆ ಅನ್ನುವಂತ ಒಂದು ಕ್ಲಿಯರ್ ಕಟ್ ಇನ್ಫಾರ್ಮೇಶನ್ ಕೂಡ ಲಭ್ಯ ಆಗ್ತಾ ಹೋಗುತ್ತೆ. ಕಾವ್ಯ, ಯಶ್ ಅವ್ರು ಏನಾದ್ರೂ ಫ್ಯಾನ್ಸ್ ಜೊತೆ ಶೋ ನೋಡೋಕೆ ಮುಂದಾಗ್ತಾರಾ ಹೇಗೆ ಸಿನಿಮಾವನ್ನ? ಈ ಬಗ್ಗೆ ಏನಾದ್ರೂ ಕಾವ್ಯ, ನಮಗ್ ಗೊತ್ತಿದೆ ಸೂಪರ್ ಸ್ಟಾರ್ಗಳು ಥಿಯೇಟರ್ಗೆ ಬರುವಂತ ಸಂದರ್ಭದಲ್ಲಿ ಯಾವೆಲ್ಲ ಸಮಸ್ಯೆಗಳು ಉಂಟಾಗ್ತವೆ ಅಂತ. ನಾವು ಇತ್ತೀಚೆಗೆ ಆಗಿರುವಂತ ದುರ್ಘಟನೆಗಳನ್ನ ನೋಡ್ತಾ ಇದೀವಿ. ಯಶ್ ಅವರು ಅಕಸ್ಮಾತ್ ಯಾವ್ದಾದ್ರು ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗೆ ಹೋಗೋದಕ್ಕಿಂತ ಮುಂಚೆ ಅಲ್ಲಿಯ ಒಂದು ಸಿಟಿ ಪರ್ಮಿಟ್ ಅನ್ನ ಮತ್ತೆ ಪೊಲೀಸ್ ಕಮಿಷನರ್ ಒಂದು ಅನುಮತಿಯನ್ನ ಕೂಡ ಪಡೆದುಕೊಳ್ಬೇಕಾಗತ್ತೆ. ಏಕಾಏಕಿಯಾಗಿ ಯಶ್ ಅವರು ಈಗ ಎಲ್ಲೂ ಹೋಗೋದಿಲ್ಲ. ಸದ್ಯಕ್ಕೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಯಶ್ ಅವರು ಬೆಂಗಳೂರಲ್ಲೇ ಇದ್ದಾರೆ. ನಿನ್ನೆ ಅಷ್ಟೇ ಧರ್ಮಸ್ಥಳ ಮತ್ತೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿದ್ರು, ಅಲ್ಲೂ ಟೆಂಪಲ್ ರನ್ ಆಯ್ತು, ಅಲ್ಲೂ ಕೂಡ ಫ್ಯಾನ್ಸ್ ಗಳನ್ನ ಯಶ್ ಅವರು ಭೇಟಿಯಾಗಿದ್ದಾರೆ. ಆದ್ರೆ ಇಲ್ಲಿ ಸಿಂಗಲ್ ಸ್ಕ್ರೀನ್ ಗಳಲ್ಲಿ ಆಲ್ರೆಡಿ ಹೌಸ್ಫುಲ್ ಪ್ರದರ್ಶನಗಳು ಆಗ್ತಾ ಇರೋದ್ರಿಂದ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಜನರ ಕಾಳಜಿಯಿಂದಾನೇ ಯಶ್ ಅವರು ಹೋಗೋದಿಲ್ಲ ಅನ್ನುವಂತ ಒಂದು ಇನ್ಫಾರ್ಮೇಶನ್ ಕೂಡ ಇದೆ. ಮತ್ತೆ ಮೈಸೂರಿನಲ್ಲಿ ಯಶ್ ಅವರು ಸ್ವಲ್ಪ ದಿನಗಳ ಆದ್ಮೇಲೆ ಎಲ್ಲಾದ್ರೂ ಒಂದು ಕಡೆ ಒಂದು ಸರ್ಪ್ರೈಸ್ ವಿಸಿಟ್ ಅನ್ನ ಕೊಡಬಹುದು ಅಂತಾನು ಹೇಳಲಾಗ್ತಾ ಇದೆ. ಯಾಕಂದ್ರೆ ಮೈಸೂರು ಮತ್ತೆ ಮಂಡ್ಯ ಸೆಂಟರ್ಗಳಲ್ಲಿ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಯಶ್ ಫ್ಯಾನ್ಸ್ ಗಳು ಇರ್ತಾರೆ. ಸೊ ಒಂದಷ್ಟು ಫೀವರ್ ಕಳೆದ ಆದ್ಮೇಲೆ ಹೋಗೋದು ಸೂಕ್ತ ಅನ್ನೋದಕ್ಕೆ ಯಶ್ ಅವರು ಡಿಸೈಡ್ ತೆಗೆದುಕೊಂಡಿರ್ಬೋದು. ಆದ್ರೆ ಇವತ್ತು ಮಧ್ಯಾಹ್ನ ಅಥವಾ ಸಂಜೆ ವೇಳೆಗೆ ಒಂದು ಥ್ಯಾಂಕ್ಸ್ ಗಿವಿಂಗ್ ವಿಡಿಯೋವನ್ನ ಪೋಸ್ಟ್ ಮಾಡುವಂತ ಚಾನ್ಸಸ್ ಗಳು ಇರುತ್ತೆ. ನಾವು KGF 2 ನಲ್ಲಿ ನೋಡಿದ್ವಿ, ಅವಾಗ ಸಿಟಿ ಪರ್ಮಿಟ್ ಇತ್ತು, ಮಧ್ಯರಾತ್ರಿ ಶೋಗಳು ಕೂಡ ಇತ್ತು. ಬೆಂಗಳೂರು ಲಾಲ್ಬಾಗ್ ಊರ್ವಶಿ ಥಿಯೇಟರ್ ಅಲ್ಲಿ ದೊಡ್ಡ ಸೆಲೆಬ್ರೇಷನ್ ಆಗಿತ್ತು, ಅಲ್ಲಿಗೂ ಕೂಡ ಯಶ್ ಅವರು ಬಂದಿರಲಿಲ್ಲ. ಇಡೀ ಚಿತ್ರತಂಡ ಮತ್ತೆ ಹೊಂಬಾಳೆ ಫಿಲ್ಮ್ಸ್ ಅಲ್ಲಿ ಕೂತ್ಕೊಂಡು ಸಿನಿಮಾ ನೋಡಿತ್ತು. ಆದ್ರೆ ಇವತ್ತಿನ ಪರಿಸ್ಥಿತಿ ಸಂದರ್ಭಗಳು ಬೇರೆ ಇದೆ. ನಾವು ನೋಡ್ತಾ ಇರ್ತೀವಿ, ಕ್ರೌಡ್ ಕಂಟ್ರೋಲಿಂಗ್ ಅನ್ನೋದೇ ದೊಡ್ಡ ಚಾಲೆಂಜ್ ಆಗಿರುತ್ತೆ ಪೊಲೀಸ್ಗೆ. ಮತ್ತೆ ಗಲಾಟೆ ಗದ್ದಲಗಳು ಉಂಟಾಗೋ ಚಾನ್ಸಸ್ ಗಳು ಇರೋದ್ರಿಂದಾನು ಯಶ್ ಅವರು ಥಿಯೇಟರ್ ವಿಸಿಟ್ ನ ಸ್ವಲ್ಪ ದಿನಗಳ ಕಾಲ ಮುಂದೆ ಹಾಕಬಹುದಾದಂತ ಚಾನ್ಸಸ್ ಗಳು ಇದೆ. ಕಾವ್ಯ, ಥ್ಯಾಂಕ್ ಯು ಕಾರ್ತಿಕ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.